ಅಂತ ರೋಡ್ ಇದು? ಅದೇ ಇದು ಬೇರೆಯಿಂದ ಪುಟ್ಟನಹಳ್ಳಿ ಮಾರ್ಗವಾಗಿ ಮಿರ್ಲೆಗಂಟ 6 ಕಿಲೋಮೀಟರ್ ರಸ್ತೆ. ಇದ್ರ ಬಗ್ಗೆ ನಾನು ಹಲವಾರು ಬಾರಿ MLA ಗಮನಕ್ಕೂ ತಂದಿದ್ದೀನಿ. ಕೆಲವೊಂದು ಈಗ ನಮ್ಮ ತಾಲೂಕಲ್ಲಿ ಈಗ ಮೊನ್ನೆ ನಾನೊಂದು ವಿಡಿಯೋ ಮಾಡಿರೋ ಪ್ರಕಾರ ನಾನು ಹೇಳಿದ್ದೇ ವಿಚಾರವಾಗಿ ಕ್ಲಾರಿಫಿಕೇಶನ್ ತೊಗೊಳಕ್ಕೆ ನಾನು ಇದೇ ಮಾರ್ಗವಾಗಿ ಹೋಗ್ತಾ ಇದ್ದೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಇದ್ರ ಬಗ್ಗೆ ಮಾಹಿತಿ ಕಂಪ್ಲೀಟ್. ಯಾಕೆಂದರೆ ಇಲ್ಲಿ ಏನಾಗಿದೆ ಮದೇವ್, ಅದೇನೋ ಅಂತಾರಲ್ಲ, ದೇವರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅನ್ನಂಗೆ ಇಲ್ಲಿ ಕೆಲವೊಂದು ರಾಜಕೀಯ ಒತ್ತಡಗಳು, ರಾಜಕೀಯ ಪ್ರಭಾವಗಳು, ಅಪೇಕ್ಷೆಗಳು ಜಾಸ್ತಿಯಾಗಿ ಈ ಕೆಲಸ ಹಿಂಗಾಗಿದೆ. ನಾನು ಹಲವಾರು ಬಾರಿ ಇದು ಆಲ್ರೆಡಿ ಗುದ್ಲಿ ಪೂಜೆ ಆಗಿದೆ ಅಲ್ವಾ? 8 ತಿಂಗಳಾಗೈತೆ ಗುದ್ಲಿ ಪೂಜೆ ಆಗಿ. 8 ತಿಂಗಳಾಗೈತೆ ಮಾಡಿರೋದು. ಬಟ್ ನಾನು ಇಂಜಿನಿಯರ್ ಕೇಳಿದಾಗ ಅದು ಆ್ಯಕ್ಚುಲಿ ನಿನ್ನೆ 8ನೇ ತಾರೀಕಿಗೆ ಟೆಂಡರ್ ಕ್ಲೋಸ್ ಆಗಿರೋದು. ಸೊ ಇದ್ರ ಬಗ್ಗೆ ಸೂಕ್ತ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನೆಲ್ಲ ಮಾಧ್ಯಮ ಪ್ರತಿನಿಧಿಗಳನ್ನ ಕರೆದ್ಬಿಟ್ಟು ಮಾಹಿತಿ ಕೊಡ್ತೀನಿ. ಹಿಂಗೆ ಇದು ಅದೇ ಯಾವಾಗ 8 ತಿಂಗಳಾಯ್ತು ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಗುಂಡಿ ತೆಗ್ದು ತುಂಬ್ಕೊಂಡು ಹೋಗ್ತಾರೆ. ಆವತ್ತು ಸ್ಟ್ರೈಕ್ ಮಾಡಿದೆ, ತುಂಬಬೇಡ ಇಲ್ಲಿ ಅಂತ ನಾನು ಸ್ಟ್ರೈಕ್ ಮಾಡಿದೆ. ತುಂಬಬೇಡ ಅಂತ ಟ್ರಾಕ್ಟರ್ ಅಡ್ಡಾನೆ ಮನ್ನಿಕೊಂಡೆ ನಾನು. ಕಂಟೋಣ ಯಾರು ಗೊತ್ತಿಲ್ಲ. ಟ್ರಾಕ್ಟರ್ ತೊಗೊಂಡ್ಬಿಟ್ರೆ ಮೂರು ಹುಡುಗರು ಬಂದಿದ್ರು, ತುಂಬಕ್ಕೆ ಕೊಟ್ಟಿಲ್ಲ. ಅಲ್ಲಿ ಒಂದು ಸ್ವಲ್ಪ ತುಂಬಿಕೊಂಡ್ರು, ನಾನು ಕೊಡನೇ ಇಲ್ಲ. ಮುಂದ್ಗಡೆ ಐತೆ, ಏನಾರ ಬಿದ್ದು ಸತ್ತೋಗ್ಬಿಟ್ರೆ ಅವನು ಯಾರಕ್ಕೆ ಹೊಣೆ ಯಾರು? ಮತ್ತೆ ಟೆಂಡರ್ ಏನಕ್ಕೆ ಈಗ ಕಾಲ್ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವೇ ಅದನ್ನು ಹೇಳಬೇಕಪ್ಪ. ನನಗೆ ಗುದ್ಲಿ ಪೂಜೆ ಈ ಟೆಂಡರ್ ಆಗಿರೋದು ನನಗೆ ಗೊತ್ತಿರೋಂಗೆ ಈಗ 8ನೇ ತಾರೀಕು ಲಾಸ್ಟ್ ಆಗಿದೆ ಟೆಂಡರು ಈ ವರ್ಷದಲ್ಲಿ. ಈಗ ಮೊನ್ನೆ ಜುಲೈ 8ಕ್ಕೆ ಟೆಂಡರ್ ಕ್ಲೋಸ್ ಆಗಿದೆ. ಟೆಂಡರು ಕ್ಲೋಸ್ ಆದರೆ ಇನ್ನು 15 ದಿನಕ್ಕೆ ಅದನ್ನು ಟೆಂಡರ್ ಓಪನ್ ಮಾಡಿ ಅಗ್ರಿಮೆಂಟ್ ಪ್ರೋಸೆಸ್ ಆಗುತ್ತೆ. ಈಗ ಮೋಸ್ಟ್ಲಿ ಟೆಕ್ನಿಕಲ್ ಆಗಿ ಓಪನ್ ಮಾಡಿರ್ತಾರೆ ಇವತ್ತು. ಇನ್ನು ಟೆಂಡರ್ 8ನೇ ತಾರೀಕು ಕ್ಲೋಸ್ ಆದರೆ 15 ದಿನ ಆದಮೇಲೆ ಅದು ಅಗ್ರಿಮೆಂಟ್ ಆಗಬೇಕು. ಗುದ್ಲಿ ಪೂಜೆ ಹೆಂಗೆ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವೇ ಮಾಧ್ಯಮ ಪ್ರತಿನಿಧಿಗಳು ಚರ್ಚೆ ಮಾಡಬೇಕು. ಬಿಡುಗಡೆ ಆಗ್ತಾನೆ ಅಧಿಕಾರಿಗಳು ಕೇಳಿದ್ರೆ ಈಗ ಅದನ್ನ ಏನು ಅನ್ನೋದು ನೀವು ಹೇಳ್ಬೇಕು. ಯಾಕೆಂದ್ರೆ ನಾನು ಈಗ ಬಂದಿರೋದೇ ಇವತ್ತೇ ಅಧಿಕಾರಿಗಳು ನಾನು ಫೋನ್ ಮಾಡಿದ್ದೀನಿ. ಬಂದ್ಬಿಟ್ಟು ಒಂದು ಸ್ವಲ್ಪ ಮಣ್ಣಾರ ಹಾಕ್ಸಿ ಮೇಡಮ್, ಈ ಗುಂಡಿ ನೋಡಲಿ, ಗುಂಡಿ ಎಷ್ಟು ಗುಂಡಿ ಕಾಣ್ತದೆ. ಏನಾರ ಕಾರ್ಗಿರ್ ಬಂದು ಬಿದ್ದೋಗ್ಬಿಟ್ರೆ ಒಂದೊಂದು ಫ್ಯಾಮಿಲಿನೇ ಹೊಂಟೋಯ್ತದಲ್ಲ, ಕುಟುಂಬನೇ ಹೊಂಟೋಯ್ತದೆ, ಒಂದೊಂದು ಕುಟುಂಬ ಹೊಂಟೋಯ್ತದೆ. ನೋಡೋಣ, ಮತ್ತೆ ಮಾತಾಡ್ತೀನಿ. MLA ಅವ್ರ ಗಮನಕ್ಕೆ ತಗೊಂಡ್ಬರ್ತೀನಿ. ಇನ್ನೊಂದು ನೀವು ಯಾಕೆ ಸಂಸ್ಕೃತ ಇಲ್ಲ ತರ್ತೀನಿ. ನನಗೂ ಗೊತ್ತಾಗಿದ್ದು ಇವತ್ತೇ. ಇದನ್ನು ನಾನು ಆ್ಯಕ್ಚುಲಿ ಕೆಲಸ ಆಗಿರಬೇಕು ಅಂದ್ಕೊಂಡು ಬಂದೆ. ನೋಡಿದ್ರೆ ಈಗ ಇನ್ನೂ ಅದು ಏನೂ ಆಗಿಲ್ಲ. ಗಮನಕ್ಕೆ ತರ್ತೀನಿ, ಶಾಸಕರ ಗಮನಕ್ಕೆ ತರ್ತೀನಿ. ಅದೇನಾದ್ರು ಕೆಲಸ ಬೇಗ ಮುಗಿಸ್ಕೊಡ್ತೀರಾ? ಖಂಡಿತ ಮಾಡುವ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಯಾಕೆ ಅಂತಂದರೆ ಹೇಳಿದ್ನಲ್ಲ, ಹಲವಾರು ರಾಜಕೀಯ ಒತ್ತಡಗಳಿಂದ ನಮ್ಮ MLA ಅವರು ಕೂಡ ಸ್ವಲ್ಪ ಮೂಕ ವಿಸ್ಮಿತರಾಗವ್ರೆ. ಅವ್ರ ಗಮನಕ್ಕೆ ತರ್ತೀನಿ ಇದನ್ನು ಮಾಹಿತಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.